ಬಹುಶಃ 2018ರ ದಿನವನ್ನ ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೂ ಬಹುಮತ ಬರದೇ ಇದ್ದಾಗ ಇವತ್ತಿನ ಈ ಒಂದು ಕಾಂಗ್ರೆಸ್ನ ಆಡಳಿತ ಇವತ್ತೇನು ನಡೀತಾ ಇದೆ, ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ದೇವೇಗೌಡರ ಮನೆಗೆ ಬಂದು ಎರಡು ಪಕ್ಷಗಳು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಅವತ್ತು ನನಗೆ ಬಲವಂತವಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನೇನು ಕಟ್ಟಿದ್ರು, ಇವತ್ತು ನಾನು ಕರ್ನಾಟಕದ ನನ್ನ ಮಣ್ಣಿಗೆ ಇವತ್ತು ಏನು ಬಂದಿದ್ದೇನೆ ದೆಹಲಿಯಿಂದ, ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ಮಣ್ಣಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ಪಕ್ಷದ ಕಚೇರಿಯಲ್ಲಿ ಮತ್ತು ವಿಮಾನ ನಿಲ್ದಾಣದಿಂದ ಬರಬೇಕಾದರೆ ನಮ್ಮ ದೇವನಹಳ್ಳಿಯ ಚಿಕ್ಕಬಳ್ಳಾಪುರ ಭಾಗದ, ಕೋಲಾರ ಭಾಗದ ಪಕ್ಷದ ಕಾರ್ಯಕರ್ತರು ದೊಡ್ಡ ಬೃಹತ್ ಸಭೆಯನ್ನು ಮಾಡಿದ್ರಲ್ಲಿ. ಪಕ್ಷದ ಕಚೇರಿನಲ್ಲಿ ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿದ್ದೀರಿ, ಬೆಂಗಳೂರು ನಗರದ ಕಾರ್ಯಕರ್ತರು ಇದ್ದೀರಿ. ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಜಾಗದಲ್ಲಿ ನನಗೆ ಸನ್ಮಾನ ಏರ್ಪಾಡು ಮಾಡಿದ್ರೆ, ಆ ಸನ್ಮಾನವನ್ನು ನನಗೆ ನೀವು ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವೇದಿಕೆ ಮೇಲೆ ನಾನು ಮಾತನಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗದಂತಹ ದೃಶ್ಯ ಬಹುಶಃ ನೀವ್ಯಾರೂ ಮರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿದಾಗ ಆ ಒಂದು ತಿಂಗಳ ನನ್ನ ಅನುಭವದಲ್ಲಿ ನಮ್ಮನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅವರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮ ಹೃದಯದಲ್ಲಿ, ನಿಮ್ಮ ಸ್ಮೃತಿ ಪಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇವತ್ತು ಈ ಒಂದು ನನ್ನ ಕಚೇರಿಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ನಾನೇನು ಮಾತನಾಡ್ತಾ ಇದ್ದೇನೆ, ಬಹುಶಃ ಅತ್ಯಂತ ಸಂತೋಷದಿಂದ, ಯಾವುದೇ ರೀತಿಯ ನನ್ನ ಹೃದಯದಲ್ಲಿ ಕಲ್ಮಶಗಳನ್ನ ಇಟ್ಟುಕೊಳ್ಳದೆ ಪ್ರಾಮಾಣಿಕವಾಗಿ ನನ್ನ ಹೃದಯದಲ್ಲಿರ್ತಕ್ಕಂಥ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನನ್ನ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ನನ್ನ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ನಮ್ಮ ದತ್ತ ಅವರು ಕೂತಿದ್ದಾರೆ ಇಲ್ಲಿ, ಅವ್ರಿಗೆ ಸ್ವಲ್ಪ ನಾವು ಬಿಜೆಪಿ JDS ನ ಹೊಂದಾಣಿಕೆ ಅಂದ್ರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಏಕೆಂದ್ರೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಏನು ಬೆಳೆದಿದ್ದಾರೆ. ಈ ದೇಶದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರ ಕೆಲವು ರಾಜಕೀಯದ ನಿರ್ಣಯಗಳು ನನಗೂ ಅವ್ರಿಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಹತ್ತಿರದಲ್ಲಿಲ್ಲ. ದತ್ತ ಅವರು ದೇವೇಗೌಡರ ಗರಡಿಯಲ್ಲಿ ಬಂದವರು. ಆದ್ರೆ ಇಲ್ಲಿರ್ತಕ್ಕಂಥ ಹಲವಾರು ನಮ್ಮ ಶಾಸಕ ಮಿತ್ರರು, ಮಾಜಿ ಶಾಸಕರು ನನ್ನ ಸಹಪಾಠಿಗಳಾಗಿ ನನ್ನನ್ನು ರಾಜಕೀಯವಾಗಿ ಅಧಿಕಾರಕ್ಕೆ ಕೂರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಬಹಳ ಜನ ಇಲ್ಲಿದ್ದಾರೆ. ನಮ್ಮ ನಿಂಗಪ್ಪನವರಿಂದ ಪ್ರಾರಂಭ ಆದರೆ ತಿಮ್ಮರಾಯಪ್ಪನವ್ರು ಇರ್ಬೋದು, ಅಂದಾನಿ ಇರ್ಬೋದು, ಈ ಹೆಸರು ಹೇಳ್ತಾ ಕೃಷ್ಣಪ್ಪಣ್ಣ MLA ಇದ್ರಲ್ಲ ಕೃಷ್ಣಪ್ಪಣ್ಣ, ಸುರೇಶ್ ಬಾಬಣ್ಣ MLA ಇರಲಿಲ್ಲ, ಬಟ್ ನನ್ನ ಜೊತೆಯಲ್ಲಿ ಇದ್ದಂತೆ ಬಹಳ ಜನ ಇದ್ದಾರೆ. 2006ನೇ ಇಸ್ವಿಯನ್ನು ಸ್ಮರಿಸ್ಕೊತೀನಿ. 2006 ನಾನು ಬಯಸಿ ಮುಖ್ಯಮಂತ್ರಿ ಆಗಿದ್ದಲ್ಲ, ಅದು
ಯಾವ 2004ರಲ್ಲೂ ಯಾವುದೇ ಪಕ್ಷಗಳಿಗೆ ಬಹುಮತ ಬರಲಿಲ್ಲ. ಆಗಲೂ ಸಹ ಸನ್ಮಾನ್ಯ ದೇವೇಗೌಡರು ಇದೇ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ರು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಅವತ್ತು ಸಹ ಅರುಣ್ ಜೇಟ್ಲಿ ಅವರು ಈ ಒಂದು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಏನು ಕೆಲಸ ನಿರ್ವಹಣೆ ಮಾಡಿದ್ರು ಚುನಾವಣೆಯಲ್ಲಿ. ಆ ಚುನಾವಣೆಯ ಫಲಿತಾಂಶದ ನಂತರ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪತ್ರಿಕೋದ್ಯಮಿಯ ಮನೆ ಮಾಲೀಕರು ಅವರ ಮನೆಯಲ್ಲಿ ಒಂದು ಸಭೆ ಏರ್ಪಾಡಾಗಿತ್ತು. ಅರುಣ್ ಜೇಟ್ಲಿ ಅವರು ಆ ಸಂದರ್ಭದಲ್ಲಿ ನನಗೆ ಒಂದು ಸಲಹೆ ಕೊಟ್ಟಂಥದ್ದು, ನಮ್ಮ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ಅವರ ಮಗ ನವೀನ್ ಪಟ್ನಾಯಕ್ ಅವರು ಬಿಜೆಪಿಯವರು ಅವತ್ತು ಸಂಬಂಧ ಮಾಡಿ ಸರ್ಕಾರ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಒಂದು ಸರ್ಕಾರವನ್ನು ಮಾಡೋಣ, ನಿಮ್ಮ ತಂದೆಯವರ ಶಕ್ತಿ ನಮಗೆ ಗೊತ್ತಿದೆ, ನಿಮಗೆ ಅಧಿಕಾರವನ್ನು ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥ ಚರ್ಚೆ ನಡೀತು. ಆದರೆ ನಾನು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನನ್ನ ತಲೆನಲ್ಲಿ ಇಲ್ಲ. ನನ್ನ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವುದೇ ರೀತಿಯ ಅಧಿಕಾರದ ವ್ಯಾಮೋಹ ಇಲ್ಲ ಅಂತಕ್ಕಂಥ ಮಾತನ್ನ ಅರುಣ್ ಜೇಟ್ಲಿ ಅವ್ರಿಗೆ ಏನು ಹೇಳಿದ್ದೇನೆ, ಯಾವ ಮನೆಯಲ್ಲಿದ್ದೆ ಅವತ್ತು ಚರ್ಚೆಗೆ ಅವರು ಇನ್ನೂ ಬದುಕಿದ್ದಾರೆ ಇಲ್ಲಿ ಈ ರಾಜ್ಯದಲ್ಲಿ, ಅವತ್ತು ನಾನು ಏನು ಹೇಳಿದ್ದೇನೆ ಅಂತ ಹೇಳಿ. ನಂತರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು ಏನೇನು ನಡೀತು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಮುಂದೆ ಯಾರಾದರೂ ಬರೀತಾರೆ, ಬರವಣಿಗೆ ಮಾಡ್ತಕ್ಕಂಥದ್ದು ಏನೇನು ಆಗಿದೆ ಅಂತಕ್ಕಂಥ. ನಾನು ಅದನ್ನೆಲ್ಲ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಹೇಳಿ. ನಂತರ ಕಾಂಗ್ರೆಸ್ನ ಆಡಳಿತ ಅವತ್ತೂ ಸಹ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಡ್ಲಿಕ್ಕೆ ಬಿಡಲಿಲ್ಲ. ಅವರು ಮಂತ್ರಿಮಂಡಲ ವಿಸ್ತರಣೆ ಮಾಡ್ಲಿಕ್ಕೆ 6 ತಿಂಗಳಾದರೂ ಮಾಡಲಿಲ್ಲ. ಆಗ ಒಂದು ಸಂಘರ್ಷ ಮಾಡಲಿಕ್ಕೆ ನಾನು ನಮ್ಮ ಶಾಸಕರ ಒತ್ತಡಕ್ಕೆ ಕೈ ಹಾಕಿದೆ. ಅಲ್ಲಿಂದ ಒಂದು ಹೊಸ ಬದಲಾವಣೆ ಪ್ರಾರಂಭ ಆಯಿತು. ಕೊನೆಗೆ ದೇವೇಗೌಡರು ಚುನಾವಣೆಗೆ ಹೋಗೋಣ, ಸರ್ಕಾರ ವಿಸರ್ಜನೆ ಮಾಡಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಆದರೆ ಬಿಜೆಪಿಯ ಕೆಲವು ನಾಯಕರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು ಏನಾದರೂ ಒಂದು ಟೆಂಪ್ರರಿ ತಾತ್ಕಾಲಿಕವಂತ ಸರ್ಕಾರ ತರಲೇಬೇಕಣ್ಣ, ಹಿಂದೆ ನಾವು ಚುನಾವಣೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವತ್ತು ಸರ್ಕಾರ ರಚನೆ ಆಗಿದ್ದು. ನಾನವತ್ತು ಪ್ರಕಾಶ್ ಅವರು ಇವತ್ತಿಲ್ಲ, ನಮ್ಮ ಮುಂದೆ ಅವ್ರಿಗೂ ಮನೆಗೆ ಹೋಗಿ ಹೇಳಿದೆ, ನನಗೆ ಅಧಿಕಾರದ ಆಸೆ ಇಲ್ಲ, ನೀವೇ ಮುಖ್ಯಮಂತ್ರಿ ಆಗಿ ಅಂತ. ಅವ್ರು ಹೇಳಿದ್ರು, ಶಾಸಕರು ನಿಮ್ಮ ಜೊತೆಲಿದ್ದಾರೆ, ನಾನು ಅದನ್ನು ಅಪೇಕ್ಷೆ ಪಡೋದು ಸರಿ ಇಲ್ಲ, ನೀವು ಮುಂದುವರಿಸಿ, ನನ್ನ ಆಶೀರ್ವಾದ ಇದೆ ಅಂದರು. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಅಧಿಕಾರವನ್ನ ಬಿಜೆಪಿಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಇನ್ನು ಉಳಿಸಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ನೀವೇನಿದ್ದೀರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು, ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನ ಕೊಡದೇ ಇರ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತು ಅದು ಒಂದು ಭಾಗ ಇದೆ. ಆದರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008ನೇ ಇಸ್ವಿಯಿಂದ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ನಿಮ್ಮಗಳ ಜೊತೆಗೂಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಇವತ್ತು ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿನೂ ಸಹ ಬೇಕು. ಯಾವುದೇ ರೀತಿಯ ಆರ್ಥಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ 20 ತಿಂಗಳು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ, ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ. ಅವತ್ತು ನನ್ನ ನಾಡಿನ ಬಡ ಕುಟುಂಬದ ಶ್ರಮಿಕ ವರ್ಗದ ಯುವಕರೇನಿದ್ದಾರೆ ಆನ್ಲೈನ್ ಲಾಟರಿಯ ವ್ಯಾಮೋಹದಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಲಾಟರಿಗಳನ್ನು ಬಂದ್ ಮಾಡದಂತ ನಿರ್ಧಾರ ಮಾಡಿದೆ.
ಅವತ್ತು ನಾನು ಮನಸ್ಸು ಮಾಡಿದ್ರೆ ಇವತ್ತು ಯಾವುದೋ ಮಟ್ಟದಲ್ಲಿ ಹಣ ಗಳಿಕೆ ಮಾಡ್ಬೋದಾಗಿತ್ತು. ಸಾರಾಯಿ ಬಂದ್ ಮಾಡಿದೆ, ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಹಣಕ್ಕೆ ಅವತ್ತು ಬಲಿಯಾಗಲಿಲ್ಲ. ನಾನೊಂದು ಹೆಸರು ಮಾಡಬೇಕು, ಈ ಪಕ್ಷವನ್ನ ಕಟ್ಟಬೇಕು, ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆಯವರೆಗೆ ಒಂದು ತೊಟ್ಟು ನೀರನ್ನ ಕುಡಿದೆ ಬಡ ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಒಂದು ಜನತಾ ದರ್ಶನ ಅದೋ ಒಂದು ಐತಿಹಾಸಿಕವಾದ ದಾಖಲೆ ಇದೆ. ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನ, ಜನತಾದಳದ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರವನ್ನ ಈ ನಾಡಿನ ಜನತೆಯ ಆಶೀರ್ವಾದದಲ್ಲಿ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ. ಆದರೆ ಆ ಶ್ರಮದಲ್ಲಿ ನಾನು ಯಶಸ್ವಿ ಆಗಲಿಲ್ಲ. ಹೋದ ಕಡೆ ಎಲ್ಲ ಕಡೆ ಜನ ಸೇರ್ತಾರೆ. ಇವತ್ತು ನಿಮಗೆ ನೆನಪಿಸ್ಕೊಡ್ತೀನಿ, ನಮ್ಮ ಪಂಚರತ್ನ ರಥಯಾತ್ರೆ, ಬಹುಶಃ ಅದು ಇತಿಹಾಸ, ಅದು ಪಂಚರತ್ನ ರಥಯಾತ್ರೆ. ಆ ಸೇರಿದಂಥ ಜನ ಇವತ್ತು ನಾನು ಮರ್ತೋಗಿದ್ದೆ ಎಲ್ಲ. ಇವತ್ತು ಇಲ್ಲಿ ನಮ್ಮ ದೇವನಹಳ್ಳಿಯ ಮತ್ತು ನಮ್ಮ ಮುಳಬಾಗಿಲಿನ ನಮ್ಮ ಲೀಡರ್ ಎಲ್ಲ ಸೇರಿ ಒಂದು 3-4 ಬೃಹತ್ ಹಾರಗಳನ್ನು ಕ್ರೇನ್ಗಳಲ್ಲಿ ನಿಲ್ಲಿಸ್ಕೊಂಡಿದ್ರು. ಆ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರತರಾವರಿಯ ಬೃಹತ್ ಹಾರಗಳು, ಬಹುಶಃ ಅದು ದಾಖಲೆಗೆ ಹೋಯ್ತದು, ಗಿನ್ನಿಸ್ ರೆಕಾರ್ಡ್ ಆಗಿದೆ. ಆ ರೀತಿಯ ಒಂದು ನಿಮ್ಮಗಳ ಶ್ರಮ ಅವತ್ತು ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಹೆಣ್ಣು ಮಕ್ಕಳಾದಿಯಾಗಿ ಕಾಯ್ತಾ ಇದ್ದಂಥ ಒಂದು ಸನ್ನಿವೇಶಗಳಿದ್ರು.